ವರ್ಷಗಳ ಹಿಂದೆ ನನ್ನ ತಂದೆಗೆ ಮಾಡಿದ ಸೇಡಿಗಾಗಿ ಇಂದು ನನ್ನ ಎದೆಯಲ್ಲಿ ಹತ್ತಿ ಹುರಿತಿದೆ ಸೇಡಿನ ಕಿಡಿ. ಶಿವಣ್ಣ, ಇಂದು ನಿನ್ನ ಮನೆಗೆ ನನ್ನ ತಂಗಿ ಬಂದಿದ್ದಾಳೆ. ನನ್ನ ಆಟ ಸುರು. ನನ್ನ ತಂಗಿಯಿಂದಲೇ ನಿನ್ನ ಮನೆ ಹೊಡೆದು ನಿನ್ನನ್ನು ನರಕಕ್ಕೆ ಕಳಿಸದಿದ್ದರೆ ನಿನ್ನ ಮಗ ಶ್ರೀಧರನಿಗೆ ಒಂದು ಗತಿ ಕಾಣಿಸಿ ನನಗೆ ಎದುರಾದವರನ್ನು ಜೀವಂತ ಬದುಕಲು ಬಿಟ್ಟಿಲ್ಲ. ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದೆಯಲ್ಲ. ಇನ್ನು ಆ ಮನೆಯಿಂದ ನಿನ್ನನ್ನು ಹೊರ ಹಾಕದೆ ಹೋಗದಿದ್ದರೆ ನನ್ನ ಹೆಸರು ಜೈರಾಜನೇ ಅಲ್ಲ. ಹೇಳ್ತಾನು ತರುవాత ಮತ್ತೆ ವಸ್ತಾನು. ಏನಪ್ಪ ಈ ನಿನ್ನ ಲೀಲೆ? ದೀಪಾಳ ಮದುವೆ ಆಗಬೇಕಾದ ಪ್ರಕಾಶನನ್ನ ನನ್ನ ಜೊತೆಗೆ ಮದುವೆ ಮಾಡಿಸಿದೆ. ನನ್ನ ಕೈ ಹಿಡಿಯಬೇಕೆಂದ ಶ್ರೀಧರನ ಜೊತೆಗೆ ಆ ದೀಪಾಳನ್ನ ಮದುವೆ ಮಾಡಿಸಿದೆ. ಇದನ್ನ ಕಂಡು ಇದನ್ನ ಕನಸಂತ ತಿಳಿದುಕೊಳ್ಳಲು ಅಥವಾ ನನ್ನ ಸಾಯಿತೆಂದು ಭಾವಿಸಿಕೊಳ್ಳಲು, ಅಯ್ಯೋ ದೇವ್ರೆ, ನೀನೆಂಥ ಮೋಸಗಾರ! ನೀನೊಬ್ಬ ಹೃದಯವಿಲ್ಲದ ಕಟುಕ. ನಾನೇನು ಅಪರಾಧ ಮಾಡಿದೆನಂತ ನನಗಿಂಥ ಶಿಕ್ಷೆ ಕೊಟ್ಟೆ ದೇವರೇ, ನನಗಿಂಥ ಶಿಕ್ಷೆ ಕೊಟ್ಟೆ. Hey,
ಅದನ್ನು ನಾನು ಹೇಳ್ತೇನೆ ರೂಪ. ಥು, ಚಾಂಡಾಲ, ನೀನ್ಯಾಕೋ ಇಲ್ಲಿಗೆ ಬಂದೆ? ಐ ಸೇ ಯು ಫಸ್ಟ್ ಗೆಟ್ ಔಟ್. ಕೂಲ್ ಡೌನ್ ರೂಪ, ಕೂಲ್ ಡೌನ್. ಇಷ್ಟಕ್ಕೆ ಹೀಗೆಂದರೆ ಹೇಗೆ? ಇನ್ನು ಹೋಗಬೇಕಾದ ಕಾರ್ಯ ಬಹಳಷ್ಟು ಇವೆ. ಇದು ಬರೀ ಶಾಂಪಲ್ ಅಷ್ಟೇ. ಥು, ಪಾಪಿ, ಹಸಿರಾಗಿದ್ದ ನನ್ನ ಪ್ರೇಮ ವೃಕ್ಷಕ್ಕೆ ಕೊಡಲಿಯ ಪೆಟ್ಟನ್ನು ಹಾಕಿ ನನ್ನ ಜೀವನವನ್ನೇ ಬುಡಮೇಲಾಗಿ ಮಾಡಿ ಹೀಗೆ ಹೇಗಿದ್ದಾಳೆಂದು ನೋಡಲು ಬಂದಿರುವೇನೋ ನೀಚ. ನೋಡು, ಯಾಕೋ ಈ ರೀತಿ ಮಾಡಿದೆ ದ್ರೋಹಿ? ನಾನೇನು ನಿನಗೆ ಅಂಥ ಅನ್ಯಾಯ ಮಾಡಿದ್ದೆ? ಅದಕ್ಕೂ ಒಂದು ಬಲವಾದ ಕಾರಣವಿದೆ ದೀಪ. ರೂಪ, ಅಂದು ಮುದ್ದಿನಿಂದ ಮುಚ್ಚಿಸಲು ಹೋದ ನನ್ನ ಕೆನ್ನೆಗೆ ಪೆಟ್ಟು ಕೊಟ್ಟುಗ ಮಾಯಲಾರದ ಗಾಯ ಮಾಡಿದಳು. ಅವಳ ಮೇಲಿನ ಸೇರಿಗಾಗಿ ನಾನು ಈ ನಾಟಕ ಆಡಬೇಕಾಗಿದೆ. ಹೇಗಿದೆ ನನ್ನ ಮಾಸ್ಟರ್ ಮೈಂಡ್? ಮನೆ ಹಾಳ, ಮಾಡಬಾರದ ಕಾರ್ಯ ಮಾಡಿದರೆ ಆಗಬಾರದೇ ಆಗೋದು. ಅಂದು ಆ ದೀಪ ಬರೀ ಕೆನ್ನೆಗೆ ಹೊಡೆದಿದ್ದಾಳೆ ಅಷ್ಟೇ. ಒಂದು ವೇಳೆ ಆ ಜಾಗದಲ್ಲಿ ನಾನೇನಾಗಿದ್ರು ಇದ್ದಿದ್ರೆ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ನಾಲಿಗೆ ಮೇಲೆ ಹಿಡಿತಾ ಇರಲಿ. ಸುಮ್ಮನೆ ನನ್ನನ್ನು ಕೆಣಕಿ ನಿನ್ನ ಬಾಳಪಟಗಳನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಗಂಡ ಈಗ ನನ್ನ ಗುಲಾಮ, ನೀನು ನನ್ನ ಕುಸುಮ. ಕುಸುಮ ಅಂತ ತಿಳಿದುಕೊಂಡು ನನ್ನನ್ನು ಮುಟ್ಟಲು ಬಂದ್ರೆ ಈ ಕುಸುಮದ ಬುಡದಲ್ಲಿರುವ ಮುಳ್ಳುಗಳೆಲ್ಲ ನಿನ್ನ ಶರೀರವನ್ನ ಚುಚ್ಚಿ ರಕ್ತ ಕುಡಿಯಬೇಕಾಗುತ್ತೆ. ನೋಡು ಕಾಳಿಂಗ, ನನ್ನ ಗಂಡ ನನ್ನ ಮಾವ ಈ ಮನೆಗೆ ಬರೋದ್ರೊಳಗಾಗಿ ಇಲ್ಲಿಂದ ನೀನು ಹೋದ್ರೆ ನಿನಗೆ ಒಳ್ಳೇದು. ಇಲ್ಲವಾದ್ರೆ ಆ ನಿನ್ನ ಜೀವ ಯಮಲೋಕಕ್ಕೆ ಹೋಗಬೇಕಾದಿತ್ತು. ಎಚ್ಚರ. ಹೌದಾ? ಬರಲಿ, ಯಾರೇ ಬರಲಿ, ನನ್ನೇನು ಮಾಡಲಾರರು. ಅವರು ಬಂದರೆ ನನಗೂ ಇನ್ನಷ್ಟು ಲಾಭ. ನೋಡಿ, ನಿನ್ನ ಹಾಗೂ ಶ್ರೀಧರನ ಪ್ರೇಮ ಸಲ್ಲಾಪದ ವಾರ್ತೆಗಳನ್ನು ಬೆತ್ತರಿಸಿ ಒತ್ತಿ ಉರಿಸುವೆ ನನ್ನ ಪ್ರೇಕ್ಷೇಡಿನ ಜ್ವಾಲಿಗೆಂದು. ಬೇಡ ಕಾಳಿಂಗ, ದಯವಿಟ್ಟು ನಿನ್ನ ದುರಾಸೆಗಾಗಿ ನನ್ನ ಜೀವನವನ್ನೇ ಹಾಳು ಮಾಡಬೇಡ. ಬೇಕಾದ್ರೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನೀನೇನು ಹೇಳಿದ್ರು ಕೇಳಲು ನಾನು ಸಿದ್ಧಳಾಗಿದ್ದೇನೆ. ಹೀಗೆ ಬಂದೆ ನೋಡು ನನ್ನ ದಾರಿಗೆ. ನೋಡು, ಈ ವಿಷಯ ಗೊತ್ತಾಗಿರಬೇಕಂದ್ರೆ ನೀನೊಂದು ಕೆಲಸ ಮಾಡಬೇಕು. ಹೇಳು, ಅದೇನ್ ಮಾಡ್ಬೇಕು ಅಂತ? ಇದನ್ನು ನಿನ್ನ ಮನೆಯಲ್ಲಿ ಇಡು. ನಂತರ ಮುಂದಿನ ವಿಷಯವನ್ನು ಹೇಳುತ್ತೇನೆ. ನೋಡು, ಈ ವಿಷಯ ಯಾರು ಮುಂದೆ ಬಾಯಿ ಬಿಡಬಾರದು. ಯಾಕೆಂದ್ರೆ ನಾನು ನಿನ್ನ ವಿಷಯವನ್ನು ಯಾರು. ಸರಿ, ಹಾಗಾದ್ರೆ ಪ್ರಾಮಿಸ್ ಮಾಡ್ತೀನಿ, ಈ ವಿಷಯವನ್ನ ಯಾರ ಮುಂದೆನೂ ಹೇಳೋದಿಲ್ಲ. ವೆರಿ ಗುಡ್, ಬಹಳ ಒಳ್ಳೆ ಹುಡುಗಿ. ನಾ ಇನ್ನು ಬರಲೇ? ಸರಿ. ಆದರೆ ಹೋಗುವ ಮುನ್ನ ಈ ಕಾಳಿಂಗನ ಮನ ಬಾರದೆ ನನ್ನ ಚಿನ್ನ. ಹಾಗೆ ಆಗ್ಲಿ. ಅನರ್ಥ
ಅನರ್ಭಾಗವೇ ಅನರ್ಭಾಗವೇ ಬಾಯ್ ರೂಪ ಬರ್ಲೆ. ಆದಷ್ಟು ಬೇಗ ಈ ಸುಟ್ಕೇಟ್ ಯಾರ ಕಣ್ಣಿಗೂ ಕಾಣದಂತೆ ಮನೆ ಒಳಗಡೆ ಎಲ್ಲಾದ್ರೂ ಮುಚ್ಚಿಡ್ಬೇಕು. ಅತ್ತಿಗೆ ಅತ್ತಿಗೆ ಶ್ರೀಧರ್, ಅತ್ತಿಗೆ ಎಂದ ನುಡಿದು ಈ ನನ್ನ ಹೃದಯಕ್ಕೆ ಮತ್ತಿಷ್ಟು ಕಿಚ್ಚನ್ನ ಹಚ್ಚದಿರು. ಇದು ಎಲ್ಲವೂ ವಿಧಿಲಿಖಿತ. ನಡೆಯಬಾರದು ನಮ್ಮಿಬ್ಬರ ಜೀವನದಲ್ಲಿ ಈಗಾಗಲೇ ನಡೆದು ಹೋಗಿದೆ. ಅಂದಮೇಲೆ ಇದರಲ್ಲಿ ನನ್ನದೇನು ತಪ್ಪಿಲ್ಲವಪ್ಪ, ತಪ್ಪಿಲ್ಲ. ತಪ್ಪು ಮಾಡಿದ ಮೇಲೆ ಎಲ್ಲ ಹುಡುಗಿಯರು ಹೇಳುವ ಮಾತನ್ನೇ ನೀನು ಹೇಳ್ತಾ ಇದ್ದೀಯ. ನೀನು ತಪ್ಪು ಮಾಡಿಲ್ಲಂದಾಗ ಅಂದು
ಏಕೆ ಬರಲಿಲ್ಲ ಮದುವೆಯ ಮಂಟಪಕ್ಕೆ? ನಾನು ಬರ್ತಾ ಇದ್ದೆ, ಸಿಂಗಾರ ಮಾಡಿಕೊಂಡು ನಿನ್ನೊಂದಿಗೆ ಮದುವೆ ಆಗ್ಬೇಕು ಅಂತ ನಾನು ಓಡೋಡಿ ಬರಲು ಸಿದ್ಧಳಾಗಿದ್ದೆ. ಆದ್ರೆ ಮೋಸದಿಂದ ನನ್ನ ಅಣ್ಣನಾದ ಜಯರಾಜು ಹಾಗೂ ಆ ನೀಚನಾದ ಕಾಳಿಂಗ ನನ್ನನ್ನ ತಡೆ ಹಿಡಿದು ಒತ್ತಾಯವಾಗಿ ಪ್ರಕಾಶನೊಂದಿಗೆ ನನ್ನ ಮದುವೆಯನ್ನ ಮಾಡಿಬಿಟ್ರು ಶ್ರೀಧರ್, ಮಾಡಿಬಿಟ್ರು. ಅಂದಾಗ ಈ ವಿಚಾರದಲ್ಲಿ ನನ್ನದೇನು ತಪ್ಪಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿಬಿಡಿ. ಇದು ನಿಜವೇ ರೂಪ? ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ನನ್ನಡೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಾತನ್ನ ನಂಬು ಶ್ರೀಧರ್, ನಂಬು. ರೂಪ, ಅಂದು ನೀನು ಬರದ ಕಾರಣಕ್ಕೆ ಅಂದು ನೀನು ಪ್ರಕಾಶ ಬರದ ಕಾರಣಕ್ಕೆ ನನ್ನ ತಂದೆಯಾದ್ಯಂತೆ ನಾನು ದೀಪಳ ಕೊರಳಿಗೆ ತಾಳಿಯನ್ನು ಕಟ್ಟಿ ಇದರಲ್ಲಿ ಆ ದುಷ್ಟ ಕಾಳಿಂಗನ ಕೈವಾಡ ಇರಬೇಕು. ನಮ್ಮಿಬ್ಬರ ಜೀವನ ಜೊತೆ ಆಟ ಆಡಿದ ಅವರಿಗೆ ತಕ್ಕ ಪಾಠವನ್ನು ನಾನು ಕಲಿಸುತ್ತೇನೆ. ಬೇಡ ಶ್ರೀಧರ್, ಬೇಡ. ನೀನು ತಿಳಿದುಕೊಂಡ ಹಾಗೆ ಅವರು ಒಳ್ಳೆಯವರಲ್ಲ, ಮೋಸಗಾರರು ಅಷ್ಟೇ. ಯಾಕೆ ಹೃದಯವಿಲ್ಲದ ಕಟುಕರು, ಅಂಥ ವಿಷ ಜಂತುಗಳ ವೈರತ್ವ ನಿನ್ನಂಥ ಒಳ್ಳೆ ವ್ಯಕ್ತಿಗೆ ಬೇಡಪ್ಪ, ಬೇಡ. ಹಾ ರೂಪ, ಅಪ್ಪಾಜಿ ಮತ್ತು ದೀಪ ಬರುವ ವೇಳೆ ಆಯಿತು. ಹಿಂದೆ ನಡೆದಿದ್ದೆಲ್ಲ ಮರೆತು ಮುಂದೆ ನಡೆಯೋದರ ಬಗ್ಗೆ ವಿಚಾರ ಮಾಡೋಣ. ಎಂದಿದ್ದರೂ ನಾನಿನ್ನ ಮೈದನ, ನೀ ನನ್ನ ಅತ್ತಿಗೆ. ಶ್ರೀಧರ್, ನೀ ಹೇಳಿದ ಈ ಮಾತನ್ನ ಕೇಳೋದಕ್ಕೆ ಈ ನನ್ನ ಕರ್ಣಗಳಿಗೆ ಎಷ್ಟೊಂದು ಕಠೋರವಾಗಿದೆ ಗೊತ್ತೇನಪ್ಪ. ಇದೆಲ್ಲವೂ ದೈವಿಚ್ಛೆ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸ್ವೀಕರಿಸಲೇಬೇಕಲ್ಲ. ಹೋಗ್ಲಿ, ಮಾವನವರು ಇಷ್ಟೊತ್ತಾದ್ರೂ ಬರಲಿಲ್ಲ, ಅದೆಲ್ಲಿಗೆ ಹೋಗಿದ್ದಾರೆ? ನೆನೆದವರ ಮನದಲ್ಲಿ ಎಂಬಂತೆ ಬಂದೇ ಬಿಟ್ಟಿವೆ ನೋಡಮ್ಮ. ದೀಪ, ಅವರಿಬ್ಬರಿಗೂ ದೇವರ ಪ್ರಸಾದ ಕೊಡಮ್ಮ. ರೂಪ, ಈ ಮನೆಯ ಮೇಲೆ ಯಾರ ಕೆಟ್ಟ ದೃಷ್ಟಿ ಬೀಳಬಾರದೆಂದು ಆ ಮಾರುತೇಸರಿಗೆ ಪೂಜೆ ಸಲ್ಲಿಸಿ ಬಂದಿದ್ದೇವೆ. ರೂಪ, ಆಗಿದ್ದು ಎಲ್ಲದನ್ನು ಮರೆತು ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಿ. ಇದೇ ಅಮ್ಮ ನನ್ನ ಶುಭ ಹಾರೈಕೆ. ಮಾವ, ತಂದೆಯ ಸ್ವರೂಪಿರಾದ ನಿಮಗೆ ನೀವು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ, ನಂಬಿಕೆ ಹಾಲಿನಂತೆ ಕಾಣ್ತಾ ಇದೆ. ಈ ಹಾಲಿನಲ್ಲಿ ಎಂಥ ಸಂದರ್ಭ ಬಂದ್ರು ಹುಳಿ ಹಿಂಡಲಾರ್ದ ಹಾಗೆ ನಾವೆಲ್ಲರೂ ಜವಾಬ್ದಾರಿಯಿಂದ ಕಾಯ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಮಾವ. ಹೌದು ಮಾವ, ಸೊಸೆಯಂದರನ್ನ ಸ್ವಂತ ಮಕ್ಕಳಂತೆ ಕಾಣುವ ಈ ನಿಮ್ಮ ಚಿನ್ನದಂತ ಹೃದಯಕ್ಕೆ ಯಾವ ಕೊಂದು ಬರದ ಹಾಗೆ ನೋಡಿಕೊಳ್ಳೋ ಹೊಣೆ ನಮ್ಮದು. ನೋಡಮ್ಮ, ನಾನೇನು ಇಂದಲ್ಲ ನಾಳೆ ಬಿದ್ದು ಹೋಗುವ ಮರ. ಆದರೆ ನೀವು ಈ ಮನೆಯಲ್ಲಿ ಬಾಳಿ ಬದುಕಬೇಕಾದವರು. ನೋಡು, ನಾನು ಜೀವಂತವಾಗಿ ಇರುವವರೆಗೂ ಈ ಮನೆಯನ್ನು ಮಾತ್ರ ನಾನು ಒಡೆಯಲು ಬಿಡುವುದಿಲ್ಲಮ್ಮ, ಒಡೆಯಲು ಬಿಡುವುದಿಲ್ಲ. ಹಾಗೇನಾದರೂ ಅಂತಹ ಪರಿಸ್ಥಿತಿ ನನಗೆ ಒದಗಿದರೆ ನಾನು ಮಾತ್ರ ಜೀವಂತವಾಗಿರಲಾರನಮ್ಮ, ಜೀವಂತವಾಗಿರಲಾರೆ. ಅಪ್ಪಾಜಿ, ನಾವು ನಿನ್ನ ಕೈ ತುತ್ತು ಉಂಡ ಬೆಳೆದ ಮಕ್ಕಳು. ನಿನಗೆ ನಾವು ಆಗುವ ರೀತಿ ಎಂದು ನಡೆದುಕೊಳ್ಳುವುದಿಲ್ಲ ಅಪ್ಪಾಜಿ, ಎಂದಿಗೂ ನಡೆದುಕೊಳ್ಳುವುದಿಲ್ಲ. ಇದೇ ನನ್ನ ವಚನ. ಶ್ರೀಧರ,
ನೀನಾಡಿದ ಮಾತನ್ನು ಕೇಳಿ ನನಗೆ ಮಹಾ ಆನಂದವಾಯ್ತಪ್ಪ. ಶ್ರೀಧರ, ಪ್ರಕಾಶ ಎಲ್ಲಿ? ರೂಪ ಎಲ್ಲಮ್ಮ? ಅವರು ಡ್ಯೂಟಿಗೆ ಹೋದವರು ಇನ್ನು ಮನೆಗೆ ಬಂದೇ ಇಲ್ಲೋ ಮಾವ. ಇಷ್ಟರಲ್ಲಿ ಬಂದ್ರು ಬರಬಹುದು. ಹಾ, ಪ್ರಕಾಶನಿಗೆ ಬರೀ ಯಾವಾಗಲೂ ಡ್ಯೂಟಿದೇ ಚಿಂತೆ. ಹಾ, ಎಲ್ಲರೂ ಒಳಗೆ ನಡೀರಿ. ಅವನ ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಇಲ್ಲಿ ಆಜ್ಞಾ ಹೊರಟರು ಹೇಗೆ? ಬಾಣ, ಒಳ್ಳೆ ಸಮಯಕ್ಕೆ ಬಂದೆ ನೋಡು. ನಿನಗಾಗೆ ದಾರಿ ಕಾಯ್ತಾ ಇದ್ವಿ. ಬಾಣ, ಊಟ ಮಾಡೋಣ. ಹೊಟ್ಟೆ ತುಂಬಾ ಇಷ್ಟ ಇದೆ. ಸಮಯಕ್ಕೆ ಸರಿಯಾಗಿ ಬರುವುದೇ ನಮ್ಮ ಡ್ಯೂಟಿ. ನಾನೀಗ ಇಲ್ಲಿಗೆ ಬಂದಿದ್ದು ಊಟ ಮಾಡುವುದಕ್ಕಾಗಿ ಅಲ್ಲ, ಈ ಮನೆಯನ್ನು ಚೆಕ್ ಮಾಡುವುದಕ್ಕಾಗಿ. ಪ್ರಕಾಶ, ಏನು ಮಾತನಾಡುತ್ತಿರುವೆಯೋ ನೀನು? ನಾನು ನಿಮ್ಮ ಮಗ ಪ್ರಕಾಶನಾಗಿ ಇಲ್ಲಿಗೆ ಬಂದಿಲ್ಲ. ಬೇಸೈ ಪ್ರಕಾಶನಾಗಿ ಇಲ್ಲಿಗೆ ಬಂದಿದ್ದೇನೆ. ಈ ಮನೆಯಲ್ಲಿ ಗಾಂಜಾ ಕೋಟ ನೋಟಿನ ವ್ಯವಹಾರ ನಡೀತಿದೆ ಎಂದು ನಮಗೆ ದೂರ ಬಂದಿದೆ. ನಮ್ಮ ಡ್ಯೂಟಿಯ ಪ್ರಕಾರ ಈ ಮನೆಯನ್ನು ಚೆಕ್ ಮಾಡಬೇಕು ಅಷ್ಟೇ. ಪ್ರಕಾಶ್, ನಿನಗೆ ತಲೆ ಕೆಟ್ಟಿದೆಯೇನು? ಇದು ಯಾವ ಮನೆ ಅಂತ ತಿಳ್ಕೊಂಡಿದೀಯಾ? ಸುತ್ತಮುತ್ತ ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯ ಬಂದವರ ದಾನ ಧರ್ಮಕ್ಕೆ ಹೆಸರಾದ ನನ್ನ ಗೋಕುಲ ಇದು. ಇಲ್ಲಿ ಪ್ರೀತಿ ಕರುಳು ಸಿಗುತ್ತೆ ವಿನಃ ಗಾಂಜಾ ಅಫೀಮು ಅಲ್ಲ. ನಿಮ್ಮ ವೇದಾಂತ ನನಗೆ ಬೇಕಾಗಿಲ್ಲ. ಡ್ಯೂಟಿಯಲ್ಲಿರುವಾಗ ಅಣ್ಣ, ತಮ್ಮ, ಬಂಧು ಬಳಗ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. ದೂರಿನ ಪ್ರಕರಣ ಈ ಮನೆಯನ್ನು ಚೆಕ್ ಮಾಡಬೇಕಷ್ಟೇ. ಪಿಸಿ, ಈ ಮನೆಯನ್ನು ಚೆಕ್ ಮಾಡಿ. ಪ್ರಕಾಶ್, ಏನು ಮಾತು ಅಂತ ಮಾತನಾಡ್ತಾ ಇದ್ದೀರಾ ನೀವು? ಆಕಳ ಕೆಚ್ಚಲಿಯಲ್ಲಿ ಎಂದಾದರೂ ವಿಷ ಬರಲು ಸಾಧ್ಯವೇ? ನೋಡಿ, ಒಂದು ವೇಳೆ ಆ ಶ್ರೀರಾಮಚಂದ್ರನಲ್ಲಿ ತಪ್ಪು ಕಂಡು ಬಂದರೂ ಬಂದಿರಬಹುದು. ಆದ್ರೆ ತಂದೆಯ ಸ್ವರೂಪರಾದ ನಮ್ಮ ಮಾವನವರಲ್ಲಿ ಯಾವ ದೋಷಗಳು ಕಂಡು ಬರಲು ಸಾಧ್ಯವೇ ಇಲ್ಲ. ನಿಮ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿಲ್ಲವೇ? ರೂಪ, ಹೆಚ್ಚಿಗೆ ಮಾತನಾಡಿ ನನ್ನ ಸಮಯವನ್ನು ಹಾಳು ಮಾಡಬೇಡ. ಯಾವ ಹುತ್ತದಲ್ಲಿ ಯಾವ ಹವಾಡಿಗಿರುತ್ತಂದು ಯಾರು ಬಲ್ಲವರು? ಅಂತಾರೆ ನಾವು ಅಂತವರು ಎನ್ನುವ ಭಾವನೆಯೇ ನಿನ್ನದು? ಅದನ್ನ ನಾನು ನಂತರದಲ್ಲಿ ಹೇಳ್ತೀನಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಪಿಸಿ, ಈ ಮನೆಯ ಚೆಕ್ ಮಾಡಿ. ಈ ಮನೆಯನ್ನು ಚೆಕ್ ಮಾಡಲು ನಾನು ಬಿಡುವುದಿಲ್ಲ. ಪ್ರಕಾಶ, ನನ್ನ ಹೆಣವನ್ನು ದಾಟಿ ಈ ಮನೆಯನ್ನು ಚೆಕ್ ಮಾಡು, ಚೆಕ್ ಮಾಡು. ಇದು ನಾನು ಹುಟ್ಟಿದ ಮನೆ, ನಾವೆಲ್ಲರೂ ಬಾಳೆ ಬದುಕಿದ ಮನೆ. ಚೆಕ್ ಮಾಡಲು ಬಿಡುವುದಿಲ್ಲ. ಅಪ್ಪಾಜಿ, ಪ್ರಕಾಶ್, ಇದೇನು ನಿನ್ನ ಘೋರ? ತಂದೆಯ ಮೇಲಿದ್ದ ನಿನ್ನ ಪ್ರೀತಿ ಪ್ರೇಮ ಎಲ್ಲಿ ಹೋಯಿತು? ಮೊದಲು ಇದನ್ನು ನಿಲ್ಲಿಸು ಪ್ರಕಾಶ್, ಮೊದಲು ಇದನ್ನು ನಿಲ್ಲಿಸು. ಶ್ರೀಧರ, ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಕಾನೂನಿನ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಪಿಸಿ, ಚೆಕ್ ಮಾಡಿ ಈ ಮನೆಯನ್ನು.
ಚೆಕ್ ಮಾಡಿ ಅದರಲ್ಲಿ ಏನಿದೆ ನೋಡೋಣ. ಮಿಸ್ಟರ್ ಶ್ರೀಯಾರ್, ಇದಕ್ಕೇನು ಹೇಳ್ತೀರಿ ಉತ್ತರ? ಇದರಲ್ಲಿ ಗಾಂಜಾ ಕೋಟ ನೋಟುಗಳ ಇದೆ. ಎಷ್ಟು ದಿನಗಳಿಂದ ನಡೀತಿದೆ ಈ ನಿಮ್ಮ ಕಳ್ಳ ವ್ಯವಹಾರ? ನಿಜವನ್ನು ಹೇಳಿ. ಸರ್ ಸರ್, ಇದಕ್ಕೂ ನನಗೆ ಯಾವ ಸಂಬಂಧವಿಲ್ಲ ಸರ್, ಇದಕ್ಕೂ ನನಗೆ ಯಾವ ಸಂಬಂಧವಿಲ್ಲ. ಇದರಲ್ಲಿ ಏನೋ ಸಂಶಯವಿದೆ ಸರ್, ಏನೋ ಸಂಶಯ. ನಿಜ ಸಾಹೇಬರೇ, ನಿಜ. ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ. ಈ ಶ್ರೀಧರ ನಿರ್ದೋಷಿ ಸಾಹೇಬರೇ, ನಿರ್ದೋಷಿ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಸಾಹೇಬರೇ, ನಮ್ಮನ್ನು ಬಿಟ್ಟು. ಹೌದು ಸರ್, ನಮಗೂ ಯಾರಾಗ್ದವರು ಇದನ್ನ ತಂದಿಟ್ಟಿದ್ದಾರೆ. ಪ್ಲೀಸ್ ನಮ್ಮ ಮಾತನ್ನ ನಂಬಿ. ಅದೆಲ್ಲ ಕತ್ತಿ ಹೇಳಬೇಡಿ. ಈ ಸೂಟ್ ಗ್ಯಾಸ್ ನೀವು ತಂದಿಲ್ಲ ಅಂದ ಮೇಲೆ ಈ ಮನೆಗೆ ನಡೆದುಕೊಂಡು ತಾನೇ ಬಂತೇನು? ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕು ಅದು ನಾಳೆ ಕೋರ್ಟಿನಲ್ಲೇ ತೀರ್ಮಾನ ಆಗುತ್ತದೆ. ಮೂಗು ಹಿಡಿದರೆ ತಾನೇ ಬಾಯಿ ಬಿಡುತ್ತದೆ ಈ ಕಳ್ಳ. ಏನ್ ಮಾತು ಅಂತ ಮಾತಾಡ್ತಾ ಇದ್ದೀರಾ? ನನಗೆ ಶ್ರೀಧರನ ಬಗ್ಗೆ ಅಷ್ಟು ಗೊತ್ತಿಲ್ಲದಿದ್ರು ನಿಮ್ಮ ಒಡ ಹುಟ್ಟಿದ ತಮ್ಮನ ಗುಣ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಮೇಲಾಗಿ ನಿಮ್ಮ ಒಡ ಹುಟ್ಟಿದ ತಮ್ಮನ ಬಗ್ಗೆ ನೀವು ಈ ರೀತಿ ಸಂಶಯ ಪಡ್ತಾ ಇದ್ದೀರಲ್ಲ, ಇದರಲ್ಲಿ ಆ ಕಾಳಿಂಗನ ಕೈವಾಡ ಇರಲೇಬೇಕು. ನಿಮಗೆ ಅಷ್ಟು ಧೈರ್ಯವಿದ್ರೆ ಮೊದಲು ಹೋಗಿ ಆ ನೀಚನನ್ನ ಅರೆಸ್ಟ್ ಮಾಡಿ. ರೂಪಾ, ಯಾರನ್ನ ಅರೆಸ್ಟ್ ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಸಮಾಜದಲ್ಲಿ ಮೇಲೆ ನೋಟಕ್ಕೆ ಒಳ್ಳೆಯವರೆಂತ ನಟಿಸಿ ಗುಪ್ತವಾಗಿ ಇಂಥ ಕಳ್ಳ ದಾಂಧೆ ನಡೆಸುವವರನ್ನು ಇವರ ನ್ಯಾಯಾಂಗಲಕ್ಕೆ ಒಪ್ಪಿಸುತ್ತೀನಿ. ಅಂದಾಗ ಮಾತ್ರ ಇಂಥವರಿಗೆ ಬುದ್ಧಿ ಬರುತ್ತಿದೆ. ಸಾಹೇಬ್ರೆ ಸಾಹೇಬ್ರೆ, ತುಂಬಾ ಚೆನ್ನಾಗಿ ಮಾತನಾಡಿದೆ. ನಾವು ಬಡವರು ನಿಜ, ಆದರೆ ಮೋಸಗಾರರಲ್ಲ ಸಾಹೇಬ್ರೆ, ಮೋಸಗಾರರಲ್ಲ. ಇದು ನ್ಯಾಯಕ್ಕೆ ನೀತಿಗೆ ಹೆಸರಾದ ಮನೆತನ. ಇದಕ್ಕೆ ಮಸಿ ಹಚ್ಚುವ ಕೆಲಸ ಮಾಡಬೇಡಿ ಸಾಹೇಬ್ರೆ, ಬೇಕಿದ್ದರೆ ನಿಮಗೆ ಕಾಲಿಗೆ ಬಿಡು. ಸಾಹೇಬರೇ, ಹಸಿವಾಗಿದೆ ಎಂದು ಮಣ್ಣು ತಿನ್ನಲು ಆದೀತೆ, ಬಾಯಾರಿಕೆ ಆಗಿದೆ ಎಂದು ವಿಷ ಕುಡಿಯಲು ಆದೀತೆ. ಹೇ ಸಾಹೇಬರೇ, ಇದು ಸತ್ಯವಂತರ ಮನೆ, ಧರ್ಮವಂತರ ಮನೆ. ನಮ್ಮೆಲ್ಲರಿಗಿಂತ ನಿಮಗೆ ಆ ದುಷ್ಟ ಕಾಳಿಂಗನೇ ಹೆಚ್ಚಾದನೆ, ಅದು ನಿಜ. ಯಾಕೆಂದರೆ ಹುಪ್ಪಿನ ಋಣ ಹೀಗೆ ಮಾಡಿಸುತ್ತಿದೆ ನಿಮ್ಮನ್ನು. ಸಾಹೇಬರೇ, ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇವನು ಶ್ರೀಧರ ಇನ್ನೂ ಬಾಳಿ ಬದುಕಬೇಕಾಗಿರುವನು. ಇವನನ್ನು ಬಿಟ್ಟು ಬಿಡಿ, ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿಸವ್ರೆ ನಿಮ್ಮ ಕಾಲು. ಏನ್ ಮಾಡ್ತಿದ್ದೀರ ನೀವು? ಮೊದಲು ನಿಮ್ಮ ಆರೋಗ್ಯ ಸರಿ ಇಲ್ಲ. ನಿಮ್ಗೇನಾದ್ರೂ ಆದ್ರೆ ನಾವೇನ್ ಮಾಡ್ಬೇಕು?
ಆಗಲಿ ಬಿಡಮ್ಮ, ಆಗಲಿ ಬಿಡು. ಈ ದೃಶ್ಯವನ್ನು ಕಣ್ಣಾರೆ ನೋಡುವುದಕ್ಕಿಂತ ಸಾಯುವುದೇ ಮೇಲು. ಇವನು ನನ್ನ ಮಗನಲ್ಲಮ್ಮ, ಇವನು ನನ್ನ ಶತ್ರು ಅಮ್ಮ, ಇವನು ನನ್ನ ಶತ್ರು. ತಾಯಿ ಇಲ್ಲದ ತಬ್ಬಲಿ ಮಗನೆಂದು ಇಷ್ಟು ದಿನ ಜೋಪಾನ ಮಾಡಿದ್ದಕ್ಕೆ ಮಂದ ಬುದ್ಧಿಯವನಂತೆ ಅರೆಸ್ಟ್ ಮಾಡಲು ಬಂದಿದ್ದಾನೆ ಈ ಪ್ರಕಾಶ. ಇವನನ್ನು ನಂಬಿ ಮೋಸ ಹೋದೆ ನಾನು. ಅಪ್ಪಾಜಿ, ಹತ್ತು ಕರೆದು ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡ ಅಪ್ಪಾಜಿ. ಅವನು ಅವರ ಡ್ಯೂಟಿ ಮಾಡ್ತಾ ಇದ್ದಾನೆ. ಒಂದು ವೇಳೆ ನಾನು ಜೈಲಿಗೆ ಹೋದರೆ ನಿರಪರಾಧಿಯಾಗಿ ಹೊರ ಬರುತ್ತೇನೆ. ಇಲ್ಲದೆ ಹೋದರೆ ಈ ಮನೆಗೆ ಕಳಂಕ ತಪ್ಪಿದ್ದಲ್ಲ ಅಪ್ಪಾಜಿ, ಕಳಂಕ ತಪ್ಪಿದ್ದಲ್ಲ. ನೋಡಿ ಸರ್, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಮಹಾನುಭಾವ ಈ ಶ್ರೀಧರ್. ದಯವಿಟ್ಟು ಅವರನ್ನ ಬಿಟ್ಬಿಡಿ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಬೇಕಾದ್ರೆ ನನ್ನ ಅರೆಸ್ಟ್ ಮಾಡಿ ಸರ್, ನನ್ನ ಅರೆಸ್ಟ್ ಮಾಡಿ. ಹತ್ತು ಕರೆದು ನಾಟಕ ಮಾಡಿ ನನ್ನ ದಾರಿ ತಪ್ಪಿಸಬೇಡಿ. ಎಲ್ಲರೂ ಸೇರಿ ನನ್ನ ಮನೆ ತನಕ ಮಸಿ ಬಳಿಯುವ ಪ್ರಯತ್ನ ಮಾಡಿದ್ದೀರಿ ನೀವು. ಇಲ್ಲ ರೀ, ನೀವು ತಪ್ಪು ಭಾವಿಸ್ಕೊಂಡಿದ್ದೀರಾ. ಶ್ರೀಧರ ಚಿನ್ನದಂತ ವ್ಯಕ್ತಿ ರೀ. ಅವನ ಗುಣ ಅಪ್ಪಟ ಬಂಗಾರವಾದದ್ದು. ಇಂಥ ವ್ಯಕ್ತಿ ಇಂದಿನ ಕಾಲದಲ್ಲಿ ಲಕ್ಷಕ್ಕೊಬ್ಬ ರೀ, ಲಕ್ಷಕ್ಕೊಬ್ಬ. ಅಷ್ಟೇ ಅಲ್ಲ, ಕೋಟಿಗೊಬ್ಬ ಅಂತ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಇದೆ. ಇರಲಿ ಬಿಡಮ್ಮ, ಇರಲಿ ಬಿಡು. ಇವನಿಗೆ ಬುದ್ಧಿ ಹೇಳುವುದು ಒಂದೇ, ಸರ್ಕರ ಮೇಲೆ ಮಳೆ ಸುರಿಯುವುದು ಒಂದೇ. ಒಟ್ಟಿನಲ್ಲಿ ವಿಧಿ ನನ್ನ ಮನೆ ಹೊಕ್ಕಿತಮ್ಮ, ನನ್ನ ಮನೆ ಹೊಕ್ಕಿತು. ಯಾರನ್ನು ನಾನು ಈ ಮನೆಯ ಬೆಳಕು ಎಂದಿದ್ದನು, ಅವನೇ ಈ ಮನೆಗೆ ಬಿರುಗಾಳಿಯಾದನಮ್ಮ, ಬಿರುಗಾಳಿಯಾದ. ಹೌದು, ನಾನು ಕರುಣೆ ಇಲ್ಲದ ಕಟುಕ. ನೀವೇನೇ ಹೇಳಿದರೂ ಸರಿ, ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಮೊದಲು ಇವನನ್ನು ಅರೆಸ್ಟ್ ಮಾಡಿ. ಹೇ ವಿಧಿಯೇ, ಈಗ ನಿನಗೆ ತೃಪ್ತಿ ಆಯಿತೆ. ಅಣ್ಣನಿಂದ ತಮ್ಮನ ಬಂಧನದ ಬೂದಿ ಆಯಿತೆ ಈ ನಂದನವರ. ಅಯ್ಯೋ ಅಪ್ಪಾಜಿ, ದೀಪ, ನಾನಿನ್ನು ಹೋಗಿ ಬರಲೇ? ಅಪ್ಪಾಜಿ, ಶ್ರೀಧರ್, ಶ್ರೀಧರ ನಿಲ್ಲಪ್ಪ, ನಿಲ್ಲ. ಮಗು ಶ್ರೀಧರ, ನೀನಿಲ್ಲದ ಈ ಮನೆಯಲ್ಲಿ ನಾನು ಹೇಗಿರಲಿ? ನೀನಿಲ್ಲದಿದ್ದರೆ ನಾನು ಜೀವಂತವಾಗಿರಲಾರೆನಪ್ಪ, ಜೀವಂತವಾಗಿರಲಾರೆ. ಇಷ್ಟು ದಿನ ನೀನು ಭೂತಾಯಿಯ ಸೇವೆ ಮಾಡಿದ್ದಕ್ಕಾಗಿ ಇಂದು ನಿನಗೆ ಜೈಲು ಸೇರುವ ಗತಿ ಬಂದಿದೆ.
ಅಯ್ಯೋ ಕಂದ, ನೀನು ನೀನು ನನ್ನ ಮಗನಲ್ಲಪ್ಪ, ನನ್ನ ಮಗನಲ್ಲ. ಈ ಮನೆ ಬೆಳಗಿದ ಮಗ, ಈ ಮನೆ ಬೆಳಗಿದ ಮಗನಪ್ಪ ನೀನು, ಈ ಮನೆ ಬೆಳಗಿದ ಶ್ರೀಧರ ಮುಂದಿನ ಜನ್ಮ ಅಂತ. ಆದಷ್ಟು ಹೋಗ್ರಿ ನೀವು, ಕೈ ನಮ್ಮನ್ನ ಬಿಟ್ಟು ಹೋದ್ರ ಮಾವ. ನಮ್ಮನ್ನ ಮಕ್ಕಳೆದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ. ಈ ಮಕ್ಕಳ ಕೈಯಿಂದ ಸೇವೆ ಮಾಡಿಸಿಕೊಳ್ಳಲಾರ್ದೆ ನಮ್ಮನ್ನ ಬಿಟ್ಟು ಹೊರಟು ಹೋದ್ರಲ್ಲ ಮಾವ, ಬಿಟ್ಟು ಹೊರಟು ಹೋದ್ರಲ್ಲ. ನೀವಿಲ್ಲದೆ ನಾವೆಲ್ಲರೂ ಅನಾಥರಾದ್ವಿ ಮಾವ, ಅಪ್ಪಾಜಿ, ಅಪ್ಪಾಜಿ, ಕೊನೆಗೂ ನಮ್ಮನ್ನ ಬಿಟ್ಟು ಬಹುದೂರ ಹೋದ್ರ ಅಪ್ಪಾಜಿ. ಅಯ್ಯೋ ಅಯ್ಯೋ, ನಾನು ಯಾರಿಗಾಗಿ ಬದುಕಲಿ, ನಾನು ಯಾರಿಗಾಗಿ ಬಾಳಲಿ? ಅಯ್ಯೋ ಈಗ ನಮ್ಗೆ ಯಾರು ಆಸ್ತಾರೆ ಮಾವ, ನಮ್ಗೀಗ ಯಾರು ಆಸ್ತಾರೆ? ಕೊನೆಗೆ ನಮ್ಮನ್ನ ಅನಾಥರನ್ನಾಗಿ ಮಾಡಿ ಹೋದ್ರು. ಪಿಸಿ, ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸಿ ಈ ಶ್ರೀಧರನ ಕರೆದುಕೊಂಡು ನಡೀರಿ. ಎಸ್ ಸರ್. ಬರಲಿ ಬಾರ ಭೂಮಿಗೆ ನಿನ್ನ ಪಯಣ, ಬರಲಿ ಬಾರ ಭೂಮಿಗೆ ನಿನ್ನ ಪಯಣ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕೈಯಲ್ಲಿ, ಕಾಣಲಾಗದ ಜಾಗದಲ್ಲಿ ಬದಲಿ ಬಾರ ದೂರಿಗೆ ನಿನ್ನ ಪಯಣ, ಬದಲಿ ಬಾರ ದೂರಿಗೆ ನಿನ್ನ ಪಯಣ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕೈಯಲ್ಲಿ, ಕಾಣಲಾಗದ ಜಾಗದಲ್ಲಿ ನೀಲ ವಿಧಿಯಲೋ ನೀಲ, ವಿಧಿಯಲೋ ನೀಲ. ಬದಲಿ ಬಾರ ಭೂಮಿಗೆ ನಿನ್ನ ಪಯಣ, ಬದಲಿ ಬಾರ ಭೂಮಿಗೆ ನಿನ್ನ ಪಯಣ.